ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ನಮ್ಮ ಜೀವಿತವು ಉಪ್ಪು ಮತ್ತು ಬೆಳಕಿನ ಹಾಗೆ ಬದಲಾಗಬೇಕು, ಭಾಗ 5. ನಮ್ಮ ಜೀವಿತವು ಉಪ್ಪು ಮತ್ತು ಬೆಳಕಿನ ಹಾಗೆ ಬದಲಾಗಬೇಕು, ಭಾಗ 5. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ನಿನ್ನೆಯಿಂದಲೇ ಮುಂದುವರಿಯುವುದು. ಎಫೆಸರಿಗೆ 5ನೇ ಅಧ್ಯಾಯ 1ರಿಂದ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರನ್ನು ಅರಿಯದ ಕಾಲದಲ್ಲಿ ದೇವರಿಗೆ ನಾವು ಮಾಡಿದಂಥ, ದೇವರಿಗೆ ವಿರುದ್ಧವಾದಂಥ, ದೇವರ ವಾಕ್ಯಕ್ಕೆ ವಿರುದ್ಧವಂತ ಮಾಡಿದ ಪಾಪಗಳಲ್ಲಿ ಅನೇಕ ಶಿಕ್ಷೆಗಳನ್ನು ನಾವು ಅನುಭವಿಸಬೇಕಾಯಿತು. ಉದಾಹರಣೆಗೆ, ನಾನೇ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಇವತ್ತು 30 ವರ್ಷ ಆಗಬೇಕಾಗಿತ್ತು. ಆದರೆ ದೇವರು ನಮ್ಮನ್ನು ಏನು ಮಾಡಿದ್ರು? ಕ್ಷಮಿಸಿದ್ದಾರೆ. ಹಾಗಿರುವಾಗ ನಾವು ಕೂಡ ಏನಾಗಬೇಕು ಅಂತ, ಕ್ಷಮಿಸಿದ ದೇವರನ್ನೇ ನಾವು ಪ್ರೀತಿಯಲ್ಲಿ ಇಟ್ಟುಕೊಳ್ಬೇಕು, ಭಯಭಕ್ತಿಯಿಂದ ನಡ್ಕೊಳ್ಬೇಕು, ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸಬೇಕು. ಇದೇ ಭೂಮಿಯ ಸಾಕ್ಷಿಗಳಾಗಿ ನಾವು ಜೀವಿಸಬೇಕು, ಇತರರಿಗೂ ಸಾಕ್ಷಿ ನುಡಿಯಬೇಕು. ನಮ್ಮ ನಡೆ ನುಡಿ ಕ್ರಿಯೆಗಳೆಲ್ಲ ಬದಲಾಗಬೇಕು. ಇದುವೇ ನಾವು ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು. ಹಾಗೆ ನಮ್ಮ ಹಿರಿಯರ ಪಾಪಗಳಿಗಾಗಿಯೂ ಆದಾಮನ ಕಾಲದಿಂದ ದೇವರು ಮನುಷ್ಯನ ಅವತಾರವೆತ್ತಿ ಬಂದು ರಕ್ತವನ್ನು ಸುರಿಸಿದ ಅಲ್ಲಿವರೆಗೆ ಇದ್ದಂಥ ಎಲ್ಲ ಪಾಪಗಳಿಗಾಗಿ ತನ್ನನ್ನು ತಾನೇ ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದು ಪರಿಶುದ್ಧ ರಕ್ತವನ್ನು ಸುರಿಸಿ ಜನರ ಮೇಲೆ ಪ್ರೀತಿ ಇಟ್ಟು ಅಂತ ಒಂದು ಸುಗಂಧ ಕಾಣಿಕೆಯನ್ನು ಯಜ್ಞವಾಗಿ ಅರ್ಪಿಸಿದರು ಮನುಷ್ಯರಿಗಾಗಿ. ಹಾಗೆ ಅದೇ ಪ್ರಕಾರ ಒಂದು ಪ್ರೀತಿಯನ್ನು ಇವತ್ತು ನಾವು ಕೂಡ ಒಬ್ಬರಿಂದ ಒಬ್ಬರು ಈ ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು. ಒಬ್ಬರನ್ನೊಬ್ಬರು ನಾವು ಕ್ಷಮಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, 5ರಲ್ಲಿ 1ನೇ ವಚನ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ ಅಂತ. ಹಾಗೆ ನಾವು ಕೂಡ ಒಬ್ಬರು ಮಾಡಿದ ತಪ್ಪುಗಳನ್ನ ನೆನಪಿಗೆ ತಂದುಕೊಳ್ಳದೆ, ಯಾವಾಗಲೂ ಗಮನದಲ್ಲಿ ಇಟ್ಟುಕೊಳ್ಳದೆ, ನಾವು ಕೂಡ ಏನು ಮಾಡಬೇಕು? ಒಬ್ಬರನ್ನೊಬ್ಬರು ನಾವು ಕ್ಷಮಿಸಲೇಬೇಕು. ಒಬ್ಬರಿಗೊಬ್ಬರು ನಾವು ಅಂದರೆ ದೇವರ ವಿಷಯದಲ್ಲಿ ಜೀವಿಸುವಾಗ ಅಂಥವರಿಗೆ ಪ್ರಾಣಕ್ಕೆ ಪ್ರಾಣ ಕೊಡುವ ಸಂದರ್ಭ ಕೂಡ ನಮ್ಮಲ್ಲಿ ಇರಬೇಕು ಅಂತ ಹೇಳಿದ್ರೆ ಅರ್ಥ ಅಂದರೆ ಯಾವಾಗಲೂ ಕ್ಷಮಿಸ್ತಾ ಇರಬೇಕು ಅಂತ. ಇದು ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು. ಕೆಲವರು ಏನು ಮಾಡ್ತಾರೆ, ಸಣ್ಣ ಒಂದು ಮಾತು ಬಂದರು, ಸಣ್ಣದೊಂದು ಏನಾದರೂ ತಪ್ಪು ಬಂದರು, ಅದನ್ನು ತಿಳಿಸದೆ ಮಾಡದೆ ಸಹಾಯ ಮಾಡದೆ ಹೋದರೆ ಅದನ್ನು ಅಕಸ್ಮಾತ್ ಅವರಿಗೆ ತಿಳಿಸಿದಾಗ ಬಹಳ ಕೋಪ ಬರುವಂಥದ್ದು. ನನಗೆ ಹಾಗೆ ಹೇಳಿಬಿಟ್ಟ, ನನಗೆ ಹೀಗೆ ಹೇಳಿಬಿಟ್ಟ, ಆದರೆ ನಾನು ಮಾಡಿದ ತಪ್ಪು ಏನಂತ ಅರ್ಥವಾಗ್ತಾ ಇಲ್ಲ ಅವರಿಗೆ. ಇಂಥದ್ರೆಲ್ಲ ಬಹಳ ಕೋಪ ಮಾಡಿ ಆ ಕಡೆ ಈ ಕಡೆ ಚಾಡಿ ಹೇಳುವಂಥದ್ದು, ದೂಷಣೆ ಮಾಡುವಂಥದ್ದು, ನಾನಾ ರೀತಿ ನಡೀತದೆ. ನಾನಾ ರೀತಿ ಬದಲಾಗ್ತಾ ಇತ್ತು. ಆ ರೀತಿ ಆಗಬಾರ್ದು. ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕು. 3ನೇ ವಚನ, ಜಾರತ್ವ ಯಾವ ವಿಧವಾದ ಬಂಡುತನ ದುರ್ವ್ಯಾಸಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ನೋಡಿ, ಯಾವುದೋ ಕೆಟ್ಟ ವಿಚಾರಗಳ ಸುದ್ದಿಯನ್ನೇ ನಾವು ಮಾತನಾಡಬಾರದು, ಅಂಥವ್ರ ಜೊತೆಲಿ ಸೇರಬಾರ್ದು, ಕೂತ್ಕೊಳ್ಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಯೇಸ್ವಾಮಿ ಕೂಡ ಏನು ಮಾಡಿದ್ರು? ವ್ಯಭಿಚಾರಿಗಳನ್ನ ಹುಡುಕಿಕೊಂಡು ಹೋದರು, ಅವರ ಹತ್ರ ಮಾತನಾಡಿದರು, ಅವರ ತಪ್ಪುಗಳನ್ನ ಅವರಿಗೆ ತಿಳಿಸಿದ್ರು. ಹಾಗೆ ಇವತ್ತು ಕೂಡ ದೇವರು ನಮ್ಮನ್ನು ಅಂಥವರ ಬಳಿಗೆ ಕಳಿಸಿದಾಗ, ಅಂಥ ಒಂದು ಅವಕಾಶ ಕೊಟ್ಟಾಗ ಅವರೊಂದಿಗೆ ನಾವು ಅವರ ತಪ್ಪುಗಳನ್ನು ಮಾತನಾಡಬೇಕು, ಅವರಿಗೆ ತಿಳಿಸಬೇಕು. ಅದು ಎಲ್ಲವರ ಮುಂದೆ ಅಲ್ಲ, ಬಹಿರಂಗವಾಗಿ ಅಲ್ಲ, ಕೂಗಾಡೋದಲ್ಲ, ಕಿರಿಚಾಡೋದು ಅಲ್ಲ. ಅವರೊಬ್ಬರೇ ಇರುವಾಗ ಅವರನ್ನು ಪ್ರೀತಿಯಲ್ಲಿ ಅಮ್ಮ, ಅಕ್ಕ, ತಂಗಿ ಅಂತೇಳಿ ಸಮಾಧಾನದಿಂದ ಮಾತಾಡಿ ಅವರಿಗೆ ಅವರ ತಪ್ಪನ್ನು ತಿಳಿಸಬೇಕು. ಆದರೆ ಬಾಕಿ ನಾವು ಅವ್ರ ಜೊತೆಲಿ ಕೂತ್ಕೊಂಡು ಇವ್ರ ಜೊತೆಲಿ ಕೂತ್ಕೊಂಡು ಸಂಘ ಸಂಸ್ಥೆ ಸೇರಿಕೊಂಡು ಈ ರೀತಿ ನಾವು ಆ ವಿಚಾರವನ್ನೇ ಮಾತಾಡೋಕ್ಕೆ ಹೋಗಬಾರದು. ಯಾವ ವಿಧವಾದ ಕೆಟ್ಟತನದ ವಿಚಾರವೂ ಕೂಡ.
ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ನೋಡಿ, ದೇವಜನ ಅಂತ ಏನಾದ್ರು ದೂರ ಇರ್ತಾರೆ, ಅಂಥವ್ರ ಸಂಗಡ ಸೇರುವುದಿಲ್ಲ, ಮಾತಾಡೋರ ಸಂಘ ಸೇರುವುದಿಲ್ಲ. ಹುಡುಕತನ, ಇವತ್ತು ಅನೇಕರು ಗಂಡಸರೋ ಹೆಂಗಸರೋ ಕೆಟ್ಟತನದಲ್ಲಿ ಇರ್ತಾರೆ, ಅಂಥವ್ರ ಸವಾಸವೇ ಇರಬಾರ್ದು, ಅಂಥವರಿಂದ ದೂರ ಇರಲೇ ಬೇಕಾಗಿದೆ. ಅದೇ ನಮ್ಮ ನಡೆ ನುಡಿ ಕ್ರಿಯೆಗಳು ಬದಲಾಗುವುದು. ಇದುವೇ ದೇವರಿಗೆ ಪ್ರೀತಿ, ಇದುವೇ ಉಪ್ಪಾಗಿ ಜೀವಿಸುವಂಥದ್ದು, ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು. 4ನೇ ವಚನ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಆಯುಕ್ತವಾಗಿವೆ. ಹೊಲಸು ಮಾತುಗಳು, ಹುಚ್ಚು ಒಬ್ಬೊಬ್ರು ಜೋಕ್ ಮಾಡೋದ್ರನ್ನ ಹಾಗೆ ಜೋಕ್ ಮಾಡಿದೆ, ಹೀಗೆ ಜೋಕ್ ಮಾಡಿದೆ ಅಂತ ಹೇಳುವಂಥದ್ದು, ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಯಾವುದೇ ನಮ್ಮ ಬಾಯಲ್ಲಿ ಕೆಟ್ಟ ಮಾತುಗಳು ಅಥವಾ ಹುಚ್ಚು ಏನೇನೋ ತಮಾಷೆ ಮಾಡೋದು, ನೆಗಡುವಂಥದ್ದು, ಇದು ಕೂಡ ನಮ್ಮಲ್ಲಿ ಇರಬಾರದು. ಒಳ್ಳೆಯ ರೀತಿಯಲ್ಲಿ ಮಾತಾಡ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಜೋಕ್ ಮಾತಾಡ್ಬೋದು, ಮಕ್ಕಳೊಂದಿಗೆ ಅವರನ್ನು ಪ್ರೀತಿ ಮಾಡಬಹುದು, ಅದರ ಕಾರ್ಯರೂಪಕ್ಕೆ ಅದು ಬರಬಾರದು. 5ನೇ ವಚನ, ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ನೋಡಿ, ಇಂಥ ಜೊತೆಲಿ ಸೇರೋದು, ಹೊಲಸು ಮಾತಾಡೋದು, ಕೂತುಕೊಳ್ಳೋದು, ಇದೆಲ್ಲ ಬಿಟ್ಟು ದೇವರನ್ನು ನೆನೆಸಿಕೊಂಡ ಸಮಯ ಇದ್ದಾಗ ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು, ಸಹಾಯಗಳನ್ನು ಕುರಿತು ಅಥವಾ ಕಷ್ಟ ಸಂಕಟ ದುಃಖದಲ್ಲಿ ಇರುವ ಇತರರಿಗೂ, ಇವತ್ತು ಅನಾಥ ಮಕ್ಕಳು, ಅನಾಥ ವೃದ್ಧರು, ವಿಧವೆಯರು, ಬಡತನದಲ್ಲಿರೋ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸುವುದು ಬಹಳ ಉತ್ತಮ ಉಪಕಾರ ಸ್ತುತಿ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ನೋಡಿ, 10 ದಶಾಜ್ಞೆಗಳಿಗೆ ಅವಿಧೇಯರಾದರು ಮತ್ತು ಎಲ್ಲ ವಾಕ್ಯಗಳಿಗೆ ಅವಿಧೇಯರಾದರು. ದೇವರು ತಿಳಿಸಿದಂಥ ಅಥವಾ ತಿಳಿಸ್ತಿರುವ ವಾಕ್ಯಗಳಿಗೆ ವಿಗ್ರಹಾರಾಧನೆ ಪ್ರತಿಯೊಂದು ಸೈತಾನನ ಕಾರ್ಯವಾಗಿದೆ, 10 ದಶಾಜ್ಞೆಗಳಿಗೆ ವಿರುದ್ಧವಾಗಿದೆ. ಇದನ್ನೆಲ್ಲ ತಿಳ್ಕೊಂಡು ಮತ್ತು ಅದೇ ರೀತಿಗೆ ಹೋಗುವುದಾದರೆ ಅಂಥಲ್ಲಿ ಅವ್ರು ಯಾರೇ ಆಗಲಿ, ಎಷ್ಟೇ ಪ್ರಾರ್ಥನೆ ಮಾಡಲಿ, ಎಷ್ಟೇ ದಾನ ಧರ್ಮ ಮಾಡಲಿ, ಎಲ್ಲ ರೀತಿಯೂ ದೇವರ ವಾಕ್ಯಕ್ಕೆ ವಿಧೇಯರಾಗದ ಹೋದರೆ ಖಂಡಿತವಾಗಿ ಅವರು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಅವರಿಗಂಥ ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ. ಅವರು ಏನೇ ಮಾಡಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ನಡೀತಾರೋ, ಯಾವ ಗ್ರಂಥಗಳೇ ಇರಬಹುದು, ಅದರಲ್ಲಿ ಯಾವ ಹೆಸರು ಸರ್ವ ಸೃಷ್ಟಿಕರ್ತನ ದೇವರಿಗೆ ವಿರುದ್ಧವಾಗಿ ತಿಳಿಯಲ್ಪಟ್ಟಾಗ ನಡೆದವರು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲ. ಅವ್ರು ಹೇಗೆ ಇರಲಿ ಅದು ಏನಾಗಿದೆ, ಅಲ್ಲಿ ಸಪ್ಪೆಯಾದ ಉಪ್ಪ ಹಾಗೆ, ಕತ್ತಲೆ ರೂಮ್ ಇದ್ದ ಹಾಗೆ ಆಗಿದೆ. ಭೂಮಿಗೆ ಉಪ್ಪಾಗಿ ಜೀವಿಸಲು ಸಾಧ್ಯವಿಲ್ಲ, ಲೋಕಕ್ಕೆ ಬೆಳಕಾಗಿ ಜೀವಿಸಲು ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಬಹಳ ಎಚ್ಚರವಿರಬೇಕು. 6ನೇ ವಚನ, ಹುರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿ ಕೊಟ್ಟು ಮೋಸ ಹೋಗಬೇಡಿರಿ. ನೋಡಿ, ಅರ್ಥ ಇಲ್ಲದ, ಪ್ರಯೋಜನ ಇಲ್ಲದ ಮಾತುಗಳನ್ನು ನಾನಾ ರೀತಿ ಮಾತನಾಡ್ತಾರೆ. ನ್ಯಾಯವನ್ನು ಅನ್ಯಾಯ ಮಾಡ್ತಾರೆ, ಅನ್ಯಾಯವನ್ನು ನ್ಯಾಯ ಮಾಡ್ತಾರೆ. ಅಥವಾ ದೇವರ ವಿಷಯ ಮಾತನಾಡುವಾಗ, ಒಳ್ಳೆಯದು ಕಷ್ಟ ಸಂಕಟ ದುಃಖದಲ್ಲಿ ಇದ್ದವರ ವಿಷಯವಾಗಿ ನಾವು ಮಾತನಾಡುವಾಗ ಅದಕ್ಕೆ ಅಡ್ಡಿಪಡಿಸ್ತಾರೆ. ಅದಕ್ಕೆ ಅಂಥ ಮಾತುಗಳಿಗೆ ನಾವು ಕಿವಿ ಕೊಟ್ಟು ಮೋಸ ಹೋಗಬಾರದು. ಅವರು ಹೇಳೋದೇ ಸತ್ಯ ಅಂತೇಳಿ ಅಂಥವರಿಂದ ದೂರವಿರಬೇಕು. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ನೋಡಿ, ಅದರಲ್ಲಿ ಅನ್ಯಾಯವನ್ನು ನ್ಯಾಯ ಮತ್ತು ದೇವರ ವಾಕ್ಯಕ್ಕೆ ಎಲ್ಲ ವಿರುದ್ಧವಾಗಿ ನಡೆಯುವವರಿಗೆ, ಅಂಥವರ ಮೇಲೆ ದೇವರ ಕೋಪ. ಅವರು ಯಾರೇ ಆದರೂ, ಯಾವ ಗ್ರಂಥದಲ್ಲಿ ಯಾವ ಜಾತಿ ಯಾವ ಜನಾಂಗ ಆಗಲಿ ಏನೇ ಆಗಲಿ, ಅಂಥವರ ಮೇಲೆ ದೇವರ ಕೋಪ ಬಂದು ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ನೋಡಿದ್ದು ಬಹಳ ವಿಶೇಷವಾದಂಥ ವಾಕ್ಯ. ಇವತ್ತು ದೇವರು ನಮ್ಮನ್ನು ನಡೆಸುವುದಾದರೆ, ನಾವು ದೇವರೊಂದಿಗೆ ಜೀವಿಸಲು ಹೊರಟರಾದರೆ 10 ದಶಾಜ್ಞೆಗಳಿಗೂ ಹಾಗೂ ಎಲ್ಲ ದೇವರ ವಾಕ್ಯಗಳಿಗೂ ವಿಧೇಯರಾಗಿ ಜೀವಿಸಬೇಕು. ವಿರುದ್ಧವಾಗಿ ನಡೆಯೋರು ಅವರು ಎಂಥವರೇ ಆಗಲಿ, ಎಂಥ ಬೋಧಕನೇ ಆಗಲಿ, ಎಂಥವನೇ ಆಗಲಿ, ಖಂಡಿತವಾಗಿ ಅಂಥವರನ್ನು ಗುರುತು ಹಚ್ಚಿ ಅಂಥವರೊಂದಿಗೆ ಪಾಲುಗಾರರಾಗಬಾರದು. ನಾವು ದೇವರನ್ನು ಹಿಂಬಾಲಿಸಬೇಕು. ಇಂಥ ಒಂದು ಸೌಭಾಗ್ಯವನ್ನು ಇವತ್ತು ದೇವರು ಯಾರ ಜೊತೆಯಲ್ಲಿ ಸೇರದ ಹಾಗೆ, ಯಾರ ಮಾತು ಕೇಳದ ಹಾಗೆ, ದೇವರಾಯಿತು, ಬೈಬಲ್ ವಾಕ್ಯ ಆಯಿತು, ನಾನಾಯಿತು, ಅಥವಾ ಇತರ ಗ್ರಂಥ ಪುರಾಣಗಳಾಯಿತು, ನಾನು ಆಯಿತು, ದೇವರು ನನ್ನನ್ನು ಒಬ್ಬಂಟಿಗನಾಗಿ ಇಟ್ಟು ವಿಶೇಷವಾಗಿ ದೇವರ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೂ ಯೂಟ್ಯೂಬಲ್ಲಿ ಮಾತನಾಡುವುದಕ್ಕಾಗಿಯೂ ಸತ್ಯ ಸುವಾರ್ತೆಯನ್ನು ಸಾರಲು ಅವಕಾಶ ಮಾಡಿಕೊಟ್ಟದಕ್ಕಾಗಿಯೂ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ನನ್ನ ಸಹೋದರ ಇವತ್ತು ಒಬ್ಬಂಟಿಗರನ್ನಾಗಿ ಮಾಡಿದ ಒಂದು ಸಮಯದಲ್ಲಿ ಇಂಥವ್ರ ಜೊತೆಲಿ ಎಲ್ಲ
ಸೇರಿಕೊಂಡು ಬಹಳ ಮೋಸಕ್ಕೆ ಹೋಗಿದೆ. ಬರ್ತಾ ಬರ್ತಾ ದೇವರು ನನಗೆ ಬಹಳ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಎಲ್ಲವನ್ನ ತಿಳಿಪಡಿಸಿದ್ದಾರೆ, ಪಡಿಸುತ್ತಲೇ ಇದ್ದಾರೆ. ಈಗ ನನ್ನನ್ನು ಒಬ್ಬಂಟಿಗರಾಗಿಟ್ಟಿದ್ದಾರೆ. ಅದುವೇ ಇವತ್ತು ನನ್ನ ಬಾಯಲ್ಲಿ ಸತ್ಯ ಸುವಾರ್ತೆ ಬರುವಂಥದ್ದು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಅಂಥವರೊಂದಿಗೆ ಯಾವಾಗಲೂ ಪಾಲುಗಾರರಾಗಿ ನಾವು ದೇವರ ಕೋಪಕ್ಕೆ ಗುರಿಯಾಗಬಾರದು. ಅದುವೇ ಮತ್ತ 23ನೇ ಅಧ್ಯಾಯದಲ್ಲಿ ಅವರಂತೂ ಪರಲೋಕ ಹೋಗುವುದಿಲ್ಲ, ಹೋಗುವವರಿಗೂ ದಾರಿಯನ್ನ ಮುಚ್ಚಿಬಿಟ್ಟಿದ್ದಾರೆ. ಆದ್ದರಿಂದ ಯಾವುದೇ ಪಾಸ್ಟರ್ಗಳಾಗಲಿ, ಫಾದರ್ಗಳಾಗಲಿ, ಗುರೂಜಿಗಳಾಗಲಿ, ಮಠಾಧೀಶ್ವರಾಗಲಿ, ಬ್ರಾಹ್ಮಣರಾಗಲಿ, ಸ್ವಾಮೀಜಿಗಳಾಗಲಿ, ಯಾರೇ ಇರಲಿ, ಯಾವ ಗ್ರಂಥಗಳೇ ಇರಲಿ, ಸತ್ಯ ಸುವಾರ್ತೆಯ ಸರ್ವ ಸೃಷ್ಟಿಕರ್ತರ ದೇವರ ಮಾತುಗಳನ್ನ ಕೇಳಿ ಬಹಳ ಎಚ್ಚರದಿಂದ ಜೀವಿಸಬೇಕಾಗಿದೆ. ಅಂಥವ್ರ ಜೊತೆಲಿ ಪಾಲುಗಾರರಾಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ನೇ ವಚನ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ನೋಡಿ, ಹಿಂದಿನ ಕಾಲ ದೇವರನ್ನು ಅರಿಯದ ಕಾಲದಲ್ಲಿ ನಮ್ಮಲ್ಲಿ ಬಹಳ ಕತ್ತಲಂದ್ರೇನು? ಪಾಪಮಯ ಜೀವಿತ, ದೇವರಿಗೆ ವಿರುದ್ಧವಾದ ಪ್ರತಿ ಒಂದು ಕಾರ್ಯಗಳಲ್ಲಿ ನಡೆ, ನುಡಿ, ಕ್ರಿಯೆ ಪ್ರತಿಯೊಂದು ನಾವು ಇದ್ದೆವು. ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ನೋಡಿ, ದೇವರೇ ನಮ್ಮನ್ನು ಹುಡುಕಿಕೊಂಡು ಬಂದರು, ದರ್ಶನ ಕೊಟ್ಟರು. ಯೆಶಾಯ 65:1-2 ವಾಕ್ಯಗಳನ್ನು ನೋಡುವಾಗ ನಾನು ವಿಜ್ಞಾಪಿಸಿದವರಿಗೂ ಸಿಕ್ಕಿದೇನು, ಹುಡುಕದವರಿಗೂ ಸಿಕ್ಕಿದೇನೆ ಎಂಬುದಾಗಿ ನಾವಲ್ಲಿ ಅದನ್ನು ಓದುತ್ತೇವೆ. ಹಾಗೆ ದೇವರೇ ನಮ್ಮನ್ನು ಹುಡುಕಿಕೊಂಡು ಬಂದರು. ಅನೇಕ ಕೇಡು, ಗಂಡಾಂತರ, ಮರಣದ ಪಾಪಗಳಿಂದ ನಾವು ಸತ್ತು ಎಷ್ಟೋ ವರ್ಷ ಆಗಬೇಕಾಗಿತ್ತು, ಅಥವಾ ಯಾವುದೇ ಶಿಕ್ಷೆಗೆ ನಾವು ಒಳಗಾಗಬೇಕಾಗಿತ್ತು. ದೇವರು ನಮ್ಮನ್ನು ಬಿಡಿಸಿ ಸರಿಯಾದ ಜ್ಞಾನವನ್ನು ಕೊಟ್ಟು ಈಗ ನಮ್ಮನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ಸತ್ಯ ಸುವಾರ್ತೆಯನ್ನು ಕೇಳುವಂತ ನನ್ನ ಸಹೋದರ ಸಹೋದರಿಯರೇ, ಖಂಡಿತವಾಗಿ ನೀವು ಕೂಡ ಇವತ್ತು ಕ್ರಿಸ್ತನಲ್ಲಿ ಬೆಳಕಾಗಿದ್ದೀರಿ. ದೇವರು ನಿಮ್ಮನ್ನು ಮತ್ತು ಬೆಳಕಿನ ಎಳೆಗೆ ನಡೆಸ್ತಾ ಇದ್ದಾರೆ. ಇದುವೇ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು. ಆದ್ದರಿಂದ ಸತ್ಯ ಸುವಾರ್ತೆಯನ್ನು ಕೇಳಿ ವಿಧೇಯರಾಗಿ ಜೀವಿಸಿ. 7ನೇ ವಚನದಲ್ಲಿ 6ನೇ ವಚನದಲ್ಲಿ ನಾವು ನೋಡೋ ಪ್ರಕಾರ ಯಾರು ಅವಿಧೇಯರಾಗ್ತಾರೋ ಅವರ ಮೇಲೆ ದೇವರ ಕೋಪವು ಬರುತ್ತದೆ. 7ನೇ ವಚನ, ಅಂಥವರೊಂದಿಗೆ ಪಾಲುಗಾರರಾಗಬೇಡಿರಿ ಎಂಬುದಾಗಿ. ಹಾಗೆ 9ನೇ ವಚನ, ಬೆಳಕಿನವರಂತೆ ನಡೆದುಕೊಳ್ಳಿರಿ. ಇನ್ನು ನಾವು ಹಿಂದಿನ ಜೀವಿತಕ್ಕೆ ಹೋಗಬಾರದು. ಬೆಳಕಿನ ಮಕ್ಕಳಾಗಿ, ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ದೇವರಿಗೂ ಪ್ರೀತಿಯಾಗಬೇಕು. ಇತರರು ಕೂಡ ನೋಡುವಾಗ ಅವರಿಗೂ ಥರ ಒಂದು ಆಶ್ಚರ್ಯ ಆಗಬೇಕು. ನಮ್ಮ ನಡೆ, ನುಡಿ, ಕ್ರಿಯೆಗಳೆಲ್ಲ ಬದಲಾಗಬೇಕು. ಇದುವೇ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು. ಉಪ್ಪಿನ ಹಾಗೆ ರುಚಿಯಾಗಬೇಕು, ಬೆಳಕಿನ ಹಾಗೆ ನಮ್ಮ ಪ್ರತಿಯೊಂದು ಜೀವಿತವೂ ಕೂಡ ಇತರರಿಗೆ ಬೆಳಕಾಗಬೇಕು. 9ನೇ ವಚನ, ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ನೋಡಿ, ಬೆಳಕಿನ ಉಪಕಾರ ಅಂದರೆ ಒಳ್ಳೆ ರೀತಿಯಿಂದ ಗಂಡ ಹೆಂಡತಿ ಮಕ್ಕಳು ಅವ್ರ ಸಂಸಾರ ತುಂಬಾ ದೊಡ್ಡ ಸಂಸಾರ ಇರ್ಬೋದು, ಒಳ್ಳೆ ರೀತಿಯಲ್ಲಿ ಯಾವುದೇ ಕೆಟ್ಟ ಚಟ ಅವುಗಳಲ್ಲಿ ಅವರ ಹತ್ರ ಇಲ್ಲದಿದ್ದರೆ ಅಂಥವ್ರಿಗೆ ಕಷ್ಟ ಬಂದಾಗ ಸಹಾಯ ಮಾಡುವಂಥದ್ದು. ಮತ್ತೆ ಕೆಟ್ಟ ವಿಚಾರಗಳಿಗೆ ಹೋಗಿ, ಲೋಕದ ಸೈತಾನ ಕಾರ್ಯಗಳಿಗೆ ಹೋಗಿ ಅಲ್ಲಿ ಕಷ್ಟ ಬಂದಾಗ ಸಹಾಯ ಮಾಡೋಕ್ಕೆ ಹೋಗಬಾರದು. ಹಾಗೆ ಸಹಾಯ ಮಾಡಿದರೆ ಮತ್ತು ಅವರು ಆ ಉಪಕಾರವನ್ನು ಪಡೆದುಕೊಂಡು ನೋಡ್ತಾ ಇದ್ದಾರೆ. ಅವರು ದೇವರ ಬಳಿಗೆ ಬರುವುದೂ ಇಲ್ಲ, ಅವರ ನಡೆ, ನುಡಿ, ಕ್ರಿಯೆ, ನೀತಿ ಬದಲಾಗುವುದೂ ಇಲ್ಲ. ಒಳ್ಳೆ ರೀತಿಯಲ್ಲಿ ಜೀವಿಸುವವರಿಗೆ ಮಾತ್ರ ಉಪಕಾರ. ಅದುವೇ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು. ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಸತ್ಯ ಅಂದರೆ ಇದ್ದಿದ್ರೆ ಇದ್ದ ಹಾಗೆ ಮಾತಾಡ್ತಾರೆ, ನ್ಯಾಯವನ್ನು ನ್ಯಾಯವಾಗಿ ಮಾತಾಡ್ತಾರೆ, ಸತ್ಯವನ್ನೇ ಮಾತನಾಡ್ತಾರೆ. ಇತರರ ಬಗ್ಗೆಯೂ ಕೂಡ ಅವರು ನ್ಯಾಯವಾಗಿಯೇ ಮಾತನಾಡುತ್ತಾರೆ. ಇದುವೇ ದೇವರೊಂದಿಗೆ ಜೀವಿಸುವುದು, ಭೂಮಿಗೆ ಉಪ್ಪಾಗುವುದು, ಲೋಕಕ್ಕೆ ಬೆಳಕಾಗುವುದು, ದೇವರಿಗೆ ಸಾಕ್ಷಿಯಾಗಿ ಜೀವಿಸುವಂಥದ್ದು. 10ನೇ ವಚನ, ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ನೋಡಿ, ಮತ್ತು ಏನಾಗಬೇಕಾದ್ರೆ ನಾವು ಪ್ರತಿ ದಿವಸವೂ ದೇವರಿಗೆ ಮೆಚ್ಚುಗೆಯಾದದ್ದು ಯಾವುದು, ಯಾವ ರೀತಿಯಲ್ಲಿ ನಾವು ನಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ದಾನ ಧರ್ಮ ಮಾಡಬೇಕು, ಯಾರಿಗೆ ಮಾಡಬೇಕು, ಯಾರ ಜೊತೆಲಿ ಸೇರಬೇಕು, ಯಾರ ಜೊತೆಲಿ ಸೇರಬಾರ್ದು, ಯಾವುದು ಕುಡಿಬೇಕು, ಯಾವುದು ಕುಡಿಬಾರ್ದು, ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು, ಯಾವ ರೀತಿಯಲ್ಲಿ ನಾವು ಬಟ್ಟೆ ಬರೀ ಅಲಂಕಾರಗಳನ್ನ ಮಾಡಿಕೊಳ್ಳಬೇಕು, ಬೆಳ್ಳಿ ಬಂಗಾರಗಳಲ್ಲಿಯೂ ಪ್ರತಿ ಒಂದನ್ನ ದೇವರ ಪ್ರೀತಿಯನ್ನ ಏನು ಮಾಡಬೇಕಂತೆ ನಾವು ಅಲ್ಲಿ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಬೇಕು. ಅದರಂತೆ ನಾವು ನಡೆಯಬೇಕು. ಅಂಥವರ ಸಹವಾಸ ಕೂಡ ನಾವು ಮಾಡಬಾರ್ದು, ಅಂಥವ್ರ ಜೊತೆ ನಾವು ಪಾಪಕ್ಕೆ ಒಳಗಾಗಬಾರ್ದು. ಹಾಗೆ ಒಂದು ವೇಳೆ ತಿಳಿದುಕೊಂಡು ಕೇಳಿ ಮತ್ತು ಅಂಥವರ ಜೊತೆಯಲ್ಲಿ ಹೋದವರು ಯಾರೇ ಆಗಲಿ ಅಂಥವರ ಮೇಲೆ ದೇವರ ಕೋಪವು ಎರಗಿ ಬರುತ್ತದೆ ಎಂಬುದಾಗಿ. 11ನೇ ವಚನ,
ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ನೋಡಿ, ಕತ್ತಲೆಗೆ ಅಂದರೆ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಜೀವಿಸುವಂಥದ್ದು ಲೋಕದ ವಿಷಯ, ಸೈತಾನ ವಿಷಯ. ಹಾಗೆ ಮಾಡಿಕೊಂಡು ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಏನೇ ಮಾಡಿದ್ರು, ಎಷ್ಟೇ ಬೋಧನೆ ಮಾಡಿದ್ರು, ಏನೇ ಆದರೂ ಕೂಡ ಯಾವುದೇ ಪ್ರಯೋಜನ ಬರುವುದಿಲ್ಲ. ಬದಲಾಗಿ ದೇವರ ಕೋಪಕ್ಕೆ ಗುರಿಯಾಗಬೇಕಾಗ್ತದೆ. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರನ್ನ ನೋಡಿ ನಾವು ಸರಿಯಾಗಿ ತಿಳ್ಕೊಂಡು ನಮಗೆ ಒಂದು ವೇಳೆ ದೇವರ ವಾಕ್ಯವನ್ನ ಸುಳ್ಳು ಬೋಧನೆ ಮಾಡುವುದಾದರೆ, ಅಥವಾ ಅವರು ಬೋಧನೆ ಮಾಡಿ ಅವರು ಗಂಡ ಹೆಂಡತಿ ಮಕ್ಕಳು ಸರಿಯಾಗಿ ನಡೆದುಕೊಳ್ಳದಿದ್ದರೆ, ಇವತ್ತು ಯಾವ ಬೋಧಕರುಗಳು ಆಗಲಿ ಅವರನ್ನು ಕೂಡ ಪರಿಶೋಧಿಸಿ ದೇವರ ವಾಕ್ಯಕ್ಕೆ ವಿರುದ್ಧವಾದರೆ ಅವರನ್ನು ಖಂಡಿಸಿರಿ ಎಂಬುದಾಗಿ ಅಪೊಸ್ತಲನಾದ ಪೌಲರು ಹೇಳಿದ್ದಾರೆ. ಆದರೆ ಅವರ ತಪ್ಪುಗಳನ್ನ ಅವರಿಗೆ ತಿಳಿಯಪಡಿಸಲೇಬೇಕು. ಅಂಥವರ ಸವಾಸವನ್ನು ಬಿಡಲೇಬೇಕು. ಅದೆಷ್ಟೇ ದೊಡ್ಡ ಸಭೆ ಆಗಲಿ, ಅವನು ಎಷ್ಟೇ ಕಲ್ತಿರಲಿ, ಎಂಥ ಬಟ್ಟೆನೇ ಹಾಕಿರಲಿ, ಎಷ್ಟು ದೊಡ್ಡ ಐಶ್ವರ್ಯವಂತನೇ ಆಗಿರಲಿ, ಎಲ್ಲೆಲ್ಲಿಗೆ ಹೋಗಿ ಬೋಧನೆ ಮಾಡೋನು ಆಗಿರಲಿ, ಅಂಥವ್ರನ್ನ ಬಯಲಿಗೆ ತಂದು ಖಂಡಿಸಬೇಕು. ಇದಾಗಿದೆ ಇವತ್ತು ದೇವರು ನನ್ನ ಮುಖಾಂತರವೂ ಕೂಡ ಮಾಡುವ ಕೆಲಸ. ಹಾಗೆ ಇದೇ ವಿಷಯವು ನಾಳೆಯೂ ಕೂಡ ಮುಂದುವರಿಯುತ್ತದೆ. ಆದ್ದರಿಂದ ಬಹಳ ಎಚ್ಚರವಾಗಿರಿ. ತಿಳಿದು ಮತ್ತು ತಪ್ಪು ಮಾಡಿದರೆ ಅಂಥವರ ಮೇಲೆ ದೇವರ ಕೋಪ. ಎಫೆಸರಿಗೆ ಬರೆದ ಪತ್ರ 5ನೇ ಅಧ್ಯಾಯ 6ನೇ ವಾಕ್ಯದ ಪ್ರಕಾರ 7ನೇ ವಚನವನ್ನು ನೋಡುವಾಗ ಅವರೊಂದಿಗೆ ನಾವು ವಿಧೇಯರಾಗಬಾರದು, ಅಂಥವರೊಂದಿಗೆ ಪಾಲುಗಾರರು ಕೂಡ ನಾವು ಆಗಬಾರದು. ಇದೇ ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂಥದ್ದು ದೇವರಿಗೆ ಸಂತೋಷ. ಅಂಥವ್ರನ್ನು ಮತ್ತು ದೇವರು ಹೇರಳವಾಗಿ ಹೆಚ್ಚೆಚ್ಚಾಗಿ ಆಶೀರ್ವದಿಸುವವರಾಗಿದ್ದಾರೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಕ್ಷಮಿಸುವ ದೇವರು ನೀವಾಗಿದ್ದೀರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ. ಅವರಿಗೆ ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರಿಗೂ ಇತರರಿಗೂ ನಿಮ್ಮ ಸತ್ಯ ಸುವಾರ್ತೆ ಸಾಕ್ಷಿ ನೀಡುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ.